ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಕೂಡ ಒಂದೇ ಸ್ಟೆಪ್ಪಲ್ಲಿ ಒಂದು ಕೃಷಿ ಡಿಸೈನ್ ಅಂತ ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ, ಬಟ್ ಇದು ಒಂದು ಸ್ವಲ್ಪ ರಿಕ್ವೆಸ್ಟ್ ಇತ್ತು. ತುಂಬ ಇದನ್ನೇ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದಕ್ಕೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಮತ್ತೆ ಅಂತ ಕೇಳಿದ್ರು. ಕೆಲವೊಬ್ಬರು ಲಿಂಕ್ ಕೇಳಿದ್ರು. ಲಿಂಕ್ ಕೊಡೋದಕ್ಕೆ ತುಂಬ ಲಾಂಗ್ ಆಗಿ ವಿಡಿಯೋ ಆಗಿಬಿಟ್ಟಿದೆ. ಹಂಗಾಗಿ ಆ ಡಿಸೈನನ್ನೇ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ರೀತಿಯೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮಗೇನಾದರೂ ಈ ಒಂದು ಸ್ಟೈಲಲ್ಲಿ ಇಷ್ಟ ಆದರೆ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಆ ಸ್ಯಾರಿ ಕಲರ್ ಬಂದು ಗ್ರೀನ್ ಆಗಿ ಫುಲ್ ಡಾರ್ಕ್ ನಾಸಿ ಇದೆ, ಬಟ್ ಆ್ಯಕ್ಚುಲಿ ಇದಕ್ಕೆ ರಾಣಿ ಪಿಂಕ್ ಥರ ಕಾಣಿಸ್ತಾ ಇದೆ. ಬಾರ್ಡರ್ ಬಂದು ರಾಣಿ ಪಿಂಕ್ ಇದೆ, ಬಟ್ ಇಲ್ಲಿ ಬಂದು ಸ್ವಲ್ಪ ಫುಲ್ಲು ಡಾರ್ಕ್ ಕಾಫಿ ಬ್ರೌನ್ ಥರ ಕಲರ್ ಇದೆ. ಹಂಗಾಗಿ ನಾನು ಈ ಕಲರಲ್ಲಿ ದಾರ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಆಪೋಸಿಟ್ ಆಗಿ ಗ್ರೀನ್ ಇದೆ, ಬಟ್ ಹಾಕ್ಬೋದಾಗಿತ್ತು. ಬಟ್ ಗ್ರೀನ್ ಕಲರು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಲ್ವ, ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ಪಲ್ಲು ಕಲರಲ್ಲೇ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕಾಂಟ್ರಾಸ್ಟ್ ಕಲರಲ್ಲಿ ವರ್ಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಹಾಕುವಂಥ ಎಲ್ಲ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತೆಗಿತೀವಲ್ವ, ಆ ರೀತಿಯಾಗಿ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋಣ. ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಸ್ವಲ್ಪ ಇದು ಇತ್ತೀಚೆಗೆ ಟ್ರೆಂಡಲ್ಲಿ ಇದೆ ನನ್ನ ಹತ್ರ. ತುಂಬ ಜನಕ್ಕೆ ಇಷ್ಟ ಆಗಿದೆ. ಯಾಕಪ್ಪ ಅಂದರೆ ಸ್ವಲ್ಪ ಸಿಂಪಲ್ ಆಗಿದೆ ಅಲ್ವಾ, ಹಂಗಾಗಿ ಸ್ವಲ್ಪ ಇದನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಜಾಸ್ತಿ ಸೀರೆಗೆ ಇದನ್ನೇ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಡಿಸೈನು. ಸೊ 2 ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ, 1 2 3 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನ ಹಾಕಿಬಿಟ್ಟು ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅದೇ ಪಾಯಿಂಟಿಗೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 2 3 4 5 6 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 6 ಚೈನ್ಸನ್ನು ಹಾಕಿಬಿಟ್ಟು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಗ್ಯಾಪಿಗೆ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 6 ಚೈನ್ಗಳನ್ನ ಹಾಕೋಬೇಕು. ಮತ್ತು 6 ಚೈನ್ಗಳನ್ನ ಹಾಕಿಬಿಟ್ಟು ಮತ್ತೆ ಇಲ್ಲೇನು ಡಬಲ್ ಲಾಕ್ ಮಾಡಿದ್ದೀವಲ್ವ, ಈ ಲಾಕಲ್ಲಿ ನೀಡಲ್ನ ಹಾಕಿ ರಿವರ್ಸಿಂದ ದಾರನ ಎಳ್ಕೊತಾ ಇದ್ದೀನಿ ನಾನು. ಈ ಥರ ನಿಮಗೆ ಕಷ್ಟ ಆದರೆ ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ನೀವು ಲಾಕ್ ಮಾಡ್ಕೋಬೋದು. ಮತ್ತು ಸೇಮ್ ನೋಡಿ, 4 ಚೈನ್ ಮೇಲೆ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಫಸ್ಟ್ ಏನು ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿದ್ದೀವಲ್ವ, ಅಲ್ಲಿ ನೀಡಲ್ನ ಹಾಕಿ ಮತ್ತೆ ಮೇಲೆ ಹಾಕುವಂಥ 4 ಚೈನ್ಸನ್ನು ರಿವರ್ಸಲ್ಲಿ ಈ ರೀತಿ ಎಳ್ಕೊತ ಮತ್ತು ಈ ಥರ ಟೈಟ್ ಮಾಡ್ಕೊಳ್ಳಿ. ಆ 4 ಚೈನ್ ಮೇಲೆ ಆ 4 ಚೈನು ನೀಟಾಗಿ ಕುಂತ್ಕೊಳ್ಳುತ್ತೆ. ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊತೀನಿ. 2 ಬರಿ ದಾರ ಸುತ್ಕೊಂಡು ಇಲ್ಲಿ 6 ಚೈನ್ಸನ್ನು ಹಾಕಿದ್ದೀವಲ್ಲ, ಇದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಟ್ರಿಪಲ್ ಕ್ರೋಶೆ ಕಮ್ಮನ್ನು ಹಾಕ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು. ಮತ್ತು 6 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ, ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ. ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. ಮತ್ತು 6 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 1 ಸರಿ. ಈ ರೀತಿಯಾಗಿ ನಾನಿಲ್ಲಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಹಾಫು ನೋಡೋಣ, ನಿಮಗೆ ಸ್ವಲ್ಪ ಆಚೆ ಅಗಲ ಬೇಕು ಅಂದರೆ ಎಕ್ಸ್ಟ್ರಾ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಬಟ್ ಇಲ್ಲಿ ಬಂದು ನಾನು ನೋಡಿ 7 ಬರಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು 3 ಆ್ಯಂಡ್ 4. ಫಸ್ಟ್ ಈ ಥರ ರಿವರ್ಸಲ್ಲಿ ಒಂದು 4 ಚೈನ್ ಹಾಕಿದ್ದೀವಲ್ವ, ಅದು ಕೂಡ ನಾನಿಲ್ಲಿ ಕೌಂಟ್ ತೊಗೊಂಡು ಆಮೇಲೆ 6 ಬಾರಿ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಇದರ 7 ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. ಮತ್ತು ಈ 6 ಚೈನ್ ಗ್ಯಾಪಲ್ಲಿ ಮತ್ತೆ ಈ ಕಡೆ ಕೂಡ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೊಳ್ಳೋಣ. 2ರಿಂದ 1 ಸರಿ, 2ರಿಂದ 1 ಸರಿ. ಫಸ್ಟ್ ಈ ಕಡೆ ಎಷ್ಟು ಲೆಂತಿಯಲ್ಲಿ ಟ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವೋ ಅದೇ ಒಂದು ಮೆಜರ್ಮೆಂಟಲ್ಲಿ ಈ ಕಡೆ ಕೂಡ ನಾನು 7 ಬಾರಿ ಮತ್ತು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 1 ಸರಿ. ಮತ್ತು ನೀಡಲ್ ಮೇಲೆ 2 ಬರಿ ದಾರ ಸುತ್ಕೋಬೇಕು ಮತ್ತು ಟ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಈ ಕಡೆ ಬಂದು ನೋಡಿ 6 ಬರಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ
ಈಗ ಈ ಇರುವಂಥ 7ನೇ ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ವಾ, ಫಸ್ಟ್ ಇಲ್ಲಿ ಚೈನ್ ಹಾಕಿದ್ದೀವಿ ನೋಡಿ, ಫಸ್ಟ್ 6 ಚೈನ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಈ ಒಂದು ತ್ರಿಬಲ್ ಕ್ರೋಶೆ ಕಂಬನ ಈ ಒಂದು ಗ್ಯಾಪಿಗೆ ಹಾಕಿಬಿಟ್ಟು ಇದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಲಾಕ್ ಮಾಡಿಕೊಂಡಾಗ ಈ ಆಚ್ ಅನ್ನೋದು ಈ ಥರ ಬರುತ್ತೆ. ಈ ರೀತಿ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ನೋಡಿ ಒಂದು ಕಾಪರ್ ಕಲರ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ಯಾಕಂದರೆ ಸ್ಯಾರಿಯಲ್ಲಿ ಕಾಪರ್ ಇದೆ. ಒಂದು ಕಾಪರ್ ಬೀಡ್ಸನ್ನ ಹಾಕಿ ಮತ್ತೆ ಲಾಕ್ ಮಾಡಿ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತು ಈಗ ಇನ್ನು ಒಂದು ಕಾಪರ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ಇದು ಕೂಡ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಕಾಪರ್ ಬೀಡ್ಸನ್ನು ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಸ್ವಲ್ಪ ಥ್ರೆಡನ್ನು ಜಾಸ್ತಿ ಮೇಲೆ ಮಾಡಿಕೊಂಡು ಈಗ ನೋಡಿ ನಾನು ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೆ, ಅಂದರೆ ಸ್ಯಾರಿ ಮ್ಯಾಚಿಂಗ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಇದು ಬಂದು ಆಪ್ಷನಲ್ಲಿ ಮಾತ್ರ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನಿಮಗೆ ಇಷ್ಟ ಆದರೂ ಕೂಡ ಹಾಕ್ಕೋಬೋದು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಒಂದ್ಸಲ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕ್ರಿಸ್ಟಲ್ ಬೀಡ್ಸ್ ಹಾಕಿದ ಮೇಲೆ ಸೇಮ್ ಮತ್ತು ಸ್ಮಾಲ್ ಸೈಜ್ ಕಾಪರ್ ಕಲರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಲೆಂತಿಯಾಗಿಯೇ ಥ್ರೆಡನ್ನು ಎಳ್ಕೊಳ್ಳಿ, ಯಾಕಂದರೆ ಇದನ್ನು ರಿವರ್ಸಲ್ಲಿ ನಾವು ದಾರನ ತಗೋಬೇಕಲ್ವ. ಈ ರೀತಿ ಬ್ಯಾಕ್ ಸೈಡಿಂದ ಥ್ರೆಡನ್ನು ತೊಗೊಂಡು ಈ ಕಡೆ ಎಡಗಡೆ ಸಹಾಯದಲ್ಲಿ ದಾರ ಏನಿದೆಯಲ್ವ ಇದನ್ನು ನೀಡಲ್ಗೆ ಈ ಥರ ಹಾಕಿಬಿಟ್ಟು ಗ್ರಿಪ್ಪಲ್ಲಿ ಹಾಗೆ ಇಟ್ಕೊಂಡಿರಿ. ಜಸ್ಟ್ ಈ ರೀತಿ ಪಾಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಒಳಗಡೆ ಅದು ಮೂವ್ ಆಗಿದೆ ದಾರ ಅಂದ ತಕ್ಷಣವೇ ಕೈ ಬಿಟ್ಟು ನೀವು ಕ್ರಿಸ್ಟಲ್ ಬೀಡ್ಸ್ನ ಇಟ್ಕೊಂಡಿರಿ. ಆವಾಗ ನೋಡಿ ದಾರ ಈ ಕಡೆ ಹೊರಗಡೆ ಬರುತ್ತೆ. ಎಲ್ಲಾದರೂ 1-2 ಮಿಸ್ ಆಗಿದ್ದರೆ ಅದನ್ನು ನೀಟಾಗಿ ಈ ಥರ ಎಳ್ಕೊಂಡು ನೀಡಲ್ಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಟೈಟಾಗಿ ಈ ಥರ ಎಳ್ಕೊಂಡಾಗ ಕರೆಕ್ಟಾಗಿ ಆ ಒಂದು ಪ್ಲೇಸಿಗೆ ಎಲ್ಲ ದಾರ ಕವರ್ ಆಗುತ್ತೆ. ಈ ರೀತಿ ಹಾಕಿದ ಮೇಲೆ ಬಟನ್ ಅಕಸ್ಮಾತ್ ನಿಮಗೆ ಲೂಸಾಗಿ ದಾರ ಇದೆ ಅಂದರೆ ಈ ಮೇಲೆ ಇರುವಂಥ ಬೀಡ್ಸನ್ನು ಈ ಥರ ಟ್ವಿಸ್ಟ್ ಮಾಡಿ ಇಲ್ಲಿ ಸ್ವಲ್ಪ ಈ ಥರ ಎಳ್ಕೊಂಡು ಈ ಬೆರಳಲ್ಲಿ ಹಿಂಗೆ ಎಳಿತಾ ಇರಿ, ಈ ಥರ ಟ್ವಿಸ್ಟ್ ಮಾಡಿ ಅದು ಆ ಒಂದು ಪ್ಲೇಸಿಗೆ ಕರೆಕ್ಟಾಗಿ ಕವರ್ ಆಗುತ್ತೆ. ಆಮೇಲೆ ಪಲ್ಲುಗೆ ಲಾಕ್ ಮಾಡ್ಕೊಳ್ಳಿ ಬೀಡ್ಸನ್ನ. ಸೊ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಕಾಪರ್ ಕಲರ್ ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಒಂದು ಕಾಪರ್ ಕಲರ್ ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ. ಸೊ ಓಲ್ಡ್ ಡಿಸೈನ್ಸನ್ನೇ ಸ್ವಲ್ಪ ಸ್ವಲ್ಪ ಮಿಡ್ಲಲ್ಲಿ ಈ ಥರ ಬೀಡ್ಸ್ಗಳನ್ನ ಹಾಕಿ ಚೇಂಜಸ್ ಮಾಡೋದ್ರಿಂದ ಒಂದು ಹೊಸ ಲುಕ್ ಅನ್ನೋದು ಬರುತ್ತೆ. ಆಲ್ಮೋಸ್ಟ್ ರೆಗ್ಯುಲರಾಗಿ ಹಾಕ್ಸ್ಕೊಳ್ಳುವಂಥ ಕಸ್ಟಮರ್ ಬಂದ್ರಂತೂ ಸ್ವಲ್ಪ ಡಿಸೈನ್ ಹುಡ್ಕೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದೇ ಪ್ರೈಸಲ್ಲೇ ಕೆಲವೊಬ್ರು ಹೇಳೋಗ್ತಾರೆ ಇದೇ ಪ್ರೈಸಲ್ಲೇ ಹಾಕಿಬಿಡಿ ಸಾಕು ಅಂತ ಇದ್ದ ಪರಿಸ್ಥಿತಿ ಇದ್ದಾಗ ಡಿಸೈನ್ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಓಲ್ಡ್ ಡಿಸೈನ್ಸನ್ನೇ ಈ ಥರ ಚೇಂಜಸ್ ಮಾಡಿ ನೀವು ಅವ್ರಿಗೆ ಹಾಕಿ ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮೋಸ್ಟ್ಲಿ ಸ್ವಲ್ಪ ಟ್ರೆಂಡಲ್ಲಿ ಈ ಥರ ಬೀಡ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಸೊ ಈ ರೀತಿ ಓಲ್ಡ್ ಡಿಸೈನ್ಸ್ಗಳಿಗೆ ಸ್ವಲ್ಪ ಈ ರೀತಿ ಚೇಂಜಸ್ನ ಮಾಡಿ ಹಾಕಿ ಕೊಡಿ. ಹೊಸ ಲುಕ್ ಅನ್ನೋದು ಬರುತ್ತೆ, ನಮಗೂ ಕೂಡ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ, ಹಾಕಿದ್ರೆ ಆಯಿತು ಬಿಡಿ ಏನಾಯಿತು ಅಂತ. ಸೊ ಅವ್ರಿಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಡಿಸೈನು ಫಾಸ್ಟಲ್ಲಿ ಆಗೋಗುತ್ತೆ, ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೂಡ ಡಿಸೈನ್ ಅನ್ನೋದು ಮುಗಿದೋಗ್ಬಿಡುತ್ತೆ. ಸೊ ಮತ್ತು ಸೇಮ್ ಬ್ಯಾಕ್ ಸೈಡಿಂದ ಥ್ರೆಡನ್ನು ಹೇಳ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸ್ ಮೇಲೆ 4 ಚೈನ್ಸನ್ನ ಹಾಕೋಬೇಕು. ಇಲ್ಲೇನು ಲಾಕ್ ಹಾಕಿದ್ದೀವಿ ಅಲ್ಲ ಆ ಲಾಕಲ್ಲಿ ರಿವರ್ಸಲ್ಲಿ ಮತ್ತೆ 4 ಚೈನ್ಸನ್ನ ಹೇಳ್ಕೊಂಡು ಫಸ್ಟ್ ಟೈಟ್ ಮಾಡಿಕೊಂಡು ಮತ್ತು ಸೇಮ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಈ ಒಂದು 6 ಚೈನಲ್ಲಿ ಮತ್ತೆ ಸೇಮ್ ಫಸ್ಟ್ ಆಚಲ್ಲಿ ಏನು ವರ್ಕ್ ಮಾಡಿದ್ವೋ ಅದೇ ಒಂದು ವರ್ಕನ್ನು ಕಂಟಿನ್ಯೂ ಮಾಡ್ಕೋಬೇಕು. ಸೊ ನಿಮಗೇನಾದರೂ ವೀಡಿಯೋ ಸ್ವಲ್ಪ ಡೌಟ್ ಇತ್ತು ಅಂದರೆ ಆರಾಮಾಗಿ ನಿಧಾನಕ್ಕೆ ನೋಡಿ, ಮುಂದಕ್ಕೆ ಹೋಗಬೇಡಿ. ಫಾಸ್ಟಲ್ಲಿ ನೀವು ಮುಂದಕ್ಕೆ ಹಾಕ್ಕೊಂಡು ನೋಡ್ಕೊಂಡು ಹೋದಾಗ ಎಲ್ಲಿ ಏನು ವರ್ಕ್ ಮಾಡಿದ್ದಾರೆ ಎಷ್ಟು ಕಂಬ ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಕೆಲವೊಂದು ಸತಿ ಏನಪ್ಪ ಆಗುತ್ತೆ ಹೇಳ್ತಾ ನಮಗೆ ಕೆಲವೊಂದು ಕಂಬಗಳನ್ನ ಮಿಸ್ ಆಗಿ ಹೇಳಿರ್ತೀವಿ. ಆದಷ್ಟು ನೀವು ವಿಡಿಯೋನ ಕ್ಲಿಯರಾಗಿ ನೋಡಿಕೊಂಡು ಟ್ರೈ ಮಾಡಿ. ವಾಯ್ಸಲ್ಲಿ ಹೇಳಿದ್ರಲ್ಲ, ಬಟ್ ಹೇಳ್ತಾ ಏನಾಗ್ತದೆ ಸ್ವಲ್ಪ ನಮಗೆ ಒಂದೊಂದು ಸತಿ ಕನ್ಫ್ಯೂಷನ್ ಆಗಿ ತ್ರಿಬಲ್ ಕ್ರೋಶೆ ಅಂತ ಒಂದು ಸತಿ ಅಂತಿರ್ತೀವಿ, ಡಬಲ್ ಕ್ರೋಶೆ ಅಂತ ಒಂದು ಸತಿ ಸಡನ್ನಾಗಿ ಅಂದ್ಬಿಡ್ತೀವಿ. ಹಂಗಾಗಿ ನೀವು ಸ್ವಲ್ಪ ವಿಡಿಯೋನ ಕ್ಲಿಯರಾಗಿ ನೋಡಿಕೊಂಡು ಡಿಸೈನ್ನ ಟ್ರೈ ಮಾಡಿ. ಪರ್ಫೆಕ್ಟಾಗಿ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ. ಈಗ ಮತ್ತೆ ಸೇಮ್ ಈ ಕಡೆ 7 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸನ್ನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಕಡೆ ಕೂಡ 7 ಬಾರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಕಂಪ್ಲೀಟಾಗಿ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಈ ಒಂದು ಡಿಸೈನ್ ಆಚ್ಗಳೇನಿದೆಯಲ್ಲ ಎಲ್ಲವನ್ನು ತ್ರಿಬಲ್ ಕ್ರೋಶೆಲ್ಲೇ ನಾನು ವರ್ಕನ್ನು ಮಾಡಿದ್ದೀನಿ. ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕಂದರೆ ಒಂದೇ ಸ್ಟೆಪ್ ಡಿಸೈನು ಸ್ವಲ್ಪ ಅಗಲವಾಗಿ ದಪ್ಪ ಕಾಣಲಿ ಅಂತ ಹೇಳಿಗೋಸ್ಕರ 8 ಎಳೆನ ತೊಗೊಂಡಿದ್ದೀನಿ.
ಸೊ ಡಿಸೈನ್ ಬಂದು ಕಂಪ್ಲೀಟಾಗಿ ಈ ಥರ ಹಾಕ್ಕೊಂಡು ಹೋಗಬೇಕು. ಇಲ್ಲೇನಿದೆಯಲ್ಲ ಆರ್ಚಲ್ಲಿ 2 ಚೈನ್ಸ್ ಏನು ಹಾಕಿದ್ವಲ್ವ ಅಲ್ಲಿ ಕಾಂಟ್ರಾಸ್ಟ್ ಅಂದರೆ ಗ್ರೀನ್ ಕಲರಲ್ಲೇ ಕುಚ್ಚು ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಈ ಥರ ವರ್ಕ್ ಮಾಡಿ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ತೋರಿಸ್ತೀನಿ. ಕಂಟಿನ್ಯೂ ಸೇಮ್ ಮೆಥಡಲ್ಲೇ ವರ್ಕ್ನ ಮಾಡ್ಕೊಂಡು ಹೋಗ್ಬಿಡಿ. ಎಲ್ಲಿ ನಿಮ್ಗೆ ಏನು ಚೇಂಜಸ್ ಇಲ್ಲ, ತುಂಬ ಸಿಂಪಲ್ಲಾಗಿ ಬೇಗನೆ ನೀವು ಹಾಕ್ಕೊಂಡು ಹೋಗ್ಬೋದು. ತುಂಬ ನೀಟಾಗಿ ಬರುತ್ತೆ, ಫಾಸ್ಟಾಗಿ ಬರುತ್ತೆ. ಸೊ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಇದು ಕೂಡ ಕಂಪ್ಲೀಟಾಗಿ ಹಾಕಿದ್ದೀನಿ, ಹಾಗೆ ಕುಚ್ಚು ಕೂಡ ಕಟ್ಟಿ ಈ ಡಿಸೈನ್ ಫಿನಿಶಿಂಗ್ ಬಂದು ಈ ಥರ ಬಂದಿದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ನಾನು ನೆಕ್ಸ್ಟ್ ಫಸ್ಟ್ ಹಾಕಿರುವಂಥ ವಿಡಿಯೋದಲ್ಲಿ ಡಬಲ್ ಕ್ರೋಶೆ ವರ್ಕನ್ನ ಮಾಡಿ ತೋರಿಸಿದ್ದೆ ಈ ಡಿಸೈನ್ನ. ಬಟ್ ಇದು ಬಂದು ಈಗ ನಾನು ತ್ರಿಬಲ್ ಕ್ರೋಶೆ ಕಂಬಲ್ಲೇ ವರ್ಕ್ ಅನ್ನೋದು ಮಾಡಿದ್ದೀನಿ. ಈ ಥರ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಯಾಕಪ್ಪ ವರ್ಕ್ ಮಾಡಿದ್ದೀನಿ ಅಂತ ಸ್ವಲ್ಪ ಈ ಕಂಬ ಅನ್ನೋದು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ವರ್ಕ್ ಅನ್ನೋದು ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ಡಬಲ್ ಕ್ರೋಶೆಲ್ಲೇ ಕೂಡ ಈ ಡಿಸೈನ್ನ ನೀವು ವರ್ಕ್ ಮಾಡ್ಕೋಬೋದು. ಸೊ ನಾನು ಹಾಕಿರೋದು ಕಾರಣ ಏನಪ್ಪ ಅಂದರೆ ಇದು ಸೇಮ್ ಇದೇ ಕಲರಲ್ಲಿ ವರ್ಕ್ ಮಾಡಿದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈ ಒಂದು ಕ್ರಿಸ್ಟಲ್ ಬೀಡ್ಸ್ ಸಲುವಾಗಿ ನಾನು ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ಡಿಸೈನ್ ನೋಡ್ಬೋದು, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಇತ್ತೀಚೆಗೆ ಇದು ಕೂಡ ಅಷ್ಟೇ ತುಂಬ ಜನಕ್ಕೆ ಇಷ್ಟ ಆಗಿದೆ. ರಿಪೀಟೆಡ್ ಡಿಸೈನ್ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ. ಬಟ್ ಕೆಲವೊಬ್ಬರು ಸ್ಯಾರಿ ಕಲರ್ ಚೆನ್ನಾಗಿದ್ದರೆ ಮಾತ್ರ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಬ್ಬರು ನಾನು ಮಾಡಿಲ್ಲ, ಹಾಗೆ ಕೊಟ್ಬಿಟ್ಟಿದ್ದೀನಿ. ಬಟ್ ಇವತ್ತು ಯಾಕಪ್ಪ ಇದೊಂದು ವಿಡಿಯೋ ಮತ್ತೆ ರಿಪೀಟ್ ಮಾಡಿಕೊಂಡೆ ಅಂದರೆ ಜಸ್ಟ್ ಚೇಂಜಸ್ ಏನಪ್ಪ ಅಂದರೆ ತ್ರಿಬಲ್ ಕ್ರೋಶೆಲ್ಲೇ ವರ್ಕ್ ಮಾಡಿದ್ದೀನಿ, ಇಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆದರೆ ಸ್ವಲ್ಪ ಕೆಲವೊಬ್ಬರಿಗೆ ಐಡಿಯಾಸ್ ಇರುತ್ತಲ್ವ, ಯಾವ ಥರ ಇದ್ದರೆ ಇಷ್ಟಪಡ್ತಾರೆ ಅಂದರೆ ಸೀರೆ ಮೇಲೆ ನೋಡ್ಕೊಂಬಿಟ್ಟು ಕೆಲವೊಬ್ರು ಇಷ್ಟಪಟ್ಟು ಡಿಸೈನ್ಸ್ನ ಹಾಕ್ಸ್ಕೊತಿರ್ತಾರೆ, ಹಾಕ್ತಾಯಿರ್ತಾರೆ. ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಡಿಸೈನ್ನ ನಾನು ತೋರಿಸಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬಟ್ ನಿಮ್ಮ ಹತ್ರ ಊರಲ್ಲಿ ನಿಮಗೆ ಕ್ರಿಸ್ಟಲ್ ಬೀಡ್ಸ್ ಅವೈಲೇಬಲ್ ಇಲ್ಲ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ನೀವು ಎಲೆ ಇರುವಂಥ ಬೀಡ್ಸು ಅಥವಾ ಗೆಜೆ ಇರುವಂಥ ಬೀಡ್ಸನ್ನು ಕೂಡ ನೀವು ಹಾಕಿ ಟ್ರೈ ಮಾಡ್ಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ನೋಡಿ, ಯಾರೇ ಟ್ರೈ ಮಾಡಿ ಇದು ಮಾತ್ರ ಪಕ್ಕ ನೀಟಾಗಿ ವರ್ಕ್ ಅನ್ನೋದು ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಬೇಗ ಆಗೋಗ್ಬಿಡುತ್ತೆ. ಸೊ ಯಾವುದೇ ಸಿಂಪಲ್ ಡಿಸೈನ್ ಆದರೆ ಏನಂತೆ ನೀವು ಗ್ರ್ಯಾಂಡಾಗಿ ನಿಮ್ಮ ಐಡಿದ ಮೇಲೆ ನೀವು ಮಾಡ್ಕೋಬೋದು. ಇದು ಕೂಡ ಇನ್ನೂ ಸ್ವಲ್ಪ ಹೆವಿ ಲುಕ್ಕು ಬೇಕು ಅಂದರೆ ಈ ಬೀಡ್ಸನ್ನ ಸ್ಕಿಪ್ ಮಾಡಿಕೊಂಡು ಇದೇ ರೀತಿ ಬೀಡ್ಸನ್ನ ಹಾಕಿಬಿಟ್ಟು ಈ ಆಚೆಗೆ ನೀವು ಒಂದು ಸ್ಟೋನ್ ಲೇಸ್ ಹಾಕೊಂಡ್ರೂ ಕೂಡ ಇದು ಒಂದು ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ ಕೂಡ ಆಗುತ್ತೆ. ಸೊ ನೋಡ್ಕೊಳ್ಳಿ, ನಿಮ್ಮ ಐಡಿದ ಮೇಲೆ ಏನಾದರೂ ಚೇಂಜಸ್ಸನ್ನು ಮಾಡಿ ಟ್ರೈ ಮಾಡಿ, ನಿಮ್ಮ ಕ್ರಿಯೇಟ್ ಮೇಲೆ ಒಂದು ಡಿಸೈನ್ ಅನ್ನೋದು ರೆಡಿ ಆಗುತ್ತೆ ನಿಮ್ಮ ಸೀರೆಗೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300ಇಂದ 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.